ಶಾಸಕ ಪ್ರದೀಪ್ ಈಶ್ವರ್ ಅವರು ಕ್ಷೇತ್ರದ ಬಡವರ ಸಾಮಾನ್ಯರಿಗೆ ಸಿಗದ ಕಾರಣ ಅನೇಕ ಸಮಸ್ಯೆಗಳು ಪರಿಹಾರವಾಗದೆ ಪರದಾಡುವಂತಾಗಿದ್ದು, ಶಾಸಕರು ಸ್ಥಳಕ್ಕೆ ಬಂದು ಸಮಸ್ಯೆ ಆಲಿಸುವವರೆಗೆ ಅನಿರ್ದಿಷ್ಟ ಧರಣಿ ನಡೆಸುವುದಾಗಿ ರೈತ ಸಂಘದ ರಾಜ್ಯಾಧ್ಯಕ್ಷ ಜಿಜಿಹಳ್ಳಿ ಬಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿದ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ರೈತ ಸಂಘದ ರಾಜ್ಯಾಧ್ಯಕ್ಷ ಜಿಜಿಹಳ್ಳಿ ಬಿ ನಾರಾಯಣಸ್ವಾಮಿ, ಸಮಸ್ಯೆ ಹೇಳಲು ಶಾಸಕರಿಗೆ ಕರೆ ಮಾಡಿದರೆ ಸ್ವೀಕರಿಸುತ್ತಿಲ್ಲ. ಶಾಸಕರ ಆಪ್ತ ಕಾರ್ಯದರ್ಶಿಯು ಕರೆ ಸ್ವೀಕರಿಸದೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಹಾಗಾಗಿ ಸಮಸ್ಯೆ ಯಾರ ಬಳಿ ಹೇಳಿಕೊಳ್ಳಬೇಕೋ ಅರ್ಥವಾಗದೆ ಕ್ಷೇತ್ರದ ಜನತೆ ಪರದಾಡುತ್ತಿದ್ದಾರೆ ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಡವರಿಗೆ ನಿವೇಶನ, ಭೂಮಿ ನೀಡಿದ ಅಧಿಕಾರಿಗಳು ಮಹಾರಾಷ್ಟ್ರ ಮತ್ತು ರಾಜಸ್ಥಾನದವರಿಗೆ ನೀಡುತ್ತಿದ್ದಾರೆ. ಮಹಾರಾಷ್ಟ್ರದವರಿಗೆ ಹೌಸ್ ಲಿಸ್ಟ್ ನೀಡಿದ್ದಾರೆ, ಆದರೆ ಸ್ಥಳೀಯ ಬಡವರಿಗೆ ನೀಡಿಲ್ಲ. ಈ ಸಮಸ್ಯೆಗಳನ್ನ ಹೇಳೋಣವೆಂದರೆ ಶಾಸಕರು ಕರೆ ಸ್ವೀಕರಿಸಲ್ಲ, ಸಿಗುತ್ತಲೂ ಇಲ್ಲ. ಹಾಗಾಗಿ ಶಾಸಕ ಪ್ರದೀಪ್ ಈಶ್ವರ್ ಸೇರಿದಂತೆ ಸಂಬಂಧಿಸಿದ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸಮಸ್ಯೆ ಆಲಿಸಿ ಪರಿಹಾರ ನೀಡುವವರೆಗೂ ಧರಣಿ ನಡೆಸುವುದಾಗಿ ಹೇಳಿದ್ದಾರೆ. ಅಲ್ಲದೆ ಅಭಿವೃದ್ಧಿ ವಿಚಾರದಲ್ಲಿ ತಹಸೀಲ್ದಾರ್ ಶಾಸಕರಿಗೆ ತಪ್ಪು ಮಾಹಿತಿ ನೀಡಿದ್ದಾರೆ. ಈ ಬಗ್ಗೆ ಹೇಳಿಕೊಳ್ಳೋಣವೆಂದರೆ ಕಳೆದ 6 ತಿಂಗಳಿನಿಂದ ಶಾಸಕರನ್ನು ಭೇಟಿಯಾಗಲು ಸಾಧ್ಯವಾಗಿಲ್ಲ. ಹಾಗಾಗಿ ಶಾಸಕರು ಬಂದು ಸಮಸ್ಯೆ ಕೇಳಿ ಇತ್ಯರ್ಥಪಡಿಸುವವರೆಗೂ ಧರಣಿ ಮುಂದುವರಿಸುವುದಾಗಿ ಅವರು ಘೋಷಿಸಿದರು. ಇಲ್ಲಿ ಇವರೇನಾಗಿದ್ದಾರೆ, ಈಗಿರುವಂಥ ಏನು ತಹಸೀಲ್ದಾರ್ ಕೆಳಮಟ್ಟದಲ್ಲಿರುವಂಥ ಕಂದಾಯ ಅಧಿಕಾರಿಗಳು ತಹಸೀಲ್ದಾರ್ಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ತಹಸೀಲ್ದಾರ್ ಅವರು ಈಗಿರುವಂಥ ಸ್ಥಳೀಯ ಶಾಸಕರಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕಾಗಿ ಇಂಥವು ಒಂದು ಏನು ಗಂಗಾ ಕಲ್ಯಾಣಿ ಇರ್ಬೋದು, ಬಗುರುಕುಂ ಸಾಗುವಳಿ ಇರ್ಬೋದು, ಇಂಥವು ಹಲವಾರು ಶಾಸಕರ ಗಮನಕ್ಕೆ ಇವರು ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ಯಾಕೆಂದರೆ ಇವಾಗಿರುವಂಥ ಶಾಸಕರಿಗೆ ಪಾಪ ಅಷ್ಟೊಂದು ಅನುಭವ ಇಲ್ಲ. ಇನ್ನು ಹುಡುಗ ಪೂರ್ತಿ ಅವ್ರಿಗೆ ರಾಜಕೀಯ ಈ ಸಮಸ್ಯೆಗಳೇನು ಅನ್ನೋದು ಅವ್ರಿಗೆ ಅನುಭವ ಇಲ್ಲದಂತಾಗಿದೆ, ಗೊತ್ತಾಗ್ತಾ ಇದೆ ನಮಗೇನು. ಸುಮಾರು 6 ತಿಂಗಳಿಂದ ಅವ್ರನ್ನ ಭೇಟಿ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಅವ್ರ ಹಿಂದೆ ಇರುವಂಥ ಪಿ ಎ ಅವರು ನಾವು ಫೋನ್ ಮಾಡಿದಾಗೆಲ್ಲ ರಿಂಗ್ ಆಗುತ್ತೆ ಮತ್ತು ಸ್ವಿಚ್ ಆಫ್ ಮಾಡ್ಕೊತಾರೆ. ಇಂಥವ್ರು ನಮ್ಗೆ ಇದ್ದರೆ ನಮ್ಮ ಸಮಸ್ಯೆಗಳು ಯಾರ ಹತ್ರ ಹೇಳ್ಕೊಬೇಕು. ಅದಕ್ಕಾಗಿ ಇಲ್ಲಿಗೆ ಶಾಸಕರು ಬರೋವರೆಗೂ ನಮ್ಮ ಒಂದು ಅನಿರ್ದಿಷ್ಟ ಧರಣಿನ ಮುಂದುವರಿಸ್ತೀವಿ. ಅದಕ್ಕಾಗಿ ಶಾಸಕರು ಬರಲೇಬೇಕು ಅಂತ ನಾವು ಈ ಒಂದು ಧರಣಿನ ಮಾಡ್ತಾ ಇದ್ದೀವಿ ಅಷ್ಟೇ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬರಲೇಬೇಕು